ನಾಗಮಂಗಲ ತಾಲೂಕಿನ ದೊಡ್ಡ ಜಟಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರು, ಶಾಲಾ ಮುಖ್ಯಸ್ಥರು ಹಾಗೂ ಮಕ್ಕಳೊಂದಿಗೆ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನೆರವೇರಿಸಲಾಯಿತು. ಹಾಗೂ ವಿಜ್ಞಾನ ದಿನಾಚರಣೆ ಮತ್ತು ಮಕ್ಕಳೇ ತಯಾರಿಸಲ್ಪಟ್ಟ ವಸ್ತು ಪ್ರದರ್ಶನಕ್ಕೆ ಗಣ್ಯರು ಚಾಲನೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಲೋಕೇಶ್ ಅವರು ಗಣ್ಯರ ಜೊತೆಗೂಡಿ ಚಿಣ್ಣರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಗಣ್ಯರು ಮಾತನಾಡಿ, ಶಿಕ್ಷಣವು ಪ್ರತಿಯೊಬ್ಬ ಮಕ್ಕಳ ಹಕ್ಕಾಗಿರುತ್ತದೆ. ಖಾಸಗಿ ಶಾಲೆಯಾಗಲಿ ಸರ್ಕಾರಿ ಶಾಲೆಯಾಗಲಿ ಮಕ್ಕಳು ಶಿಕ್ಷಣ ಪಡೆಯುವುದು ಪ್ರಥಮ ಆದ್ಯತೆ ನೀಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಹಾಗೂ ಎಸ್ಡಿಎಂಸಿ ಕಮಿಟಿ ಅವರ ಪಾತ್ರ ತುಂಬ ದೊಡ್ಡದಿರುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲು ಪ್ರಸ್ತುತ ತಂತ್ರಜ್ಞಾನದ ಮೂಲಕ ಶಿಕ್ಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಭಾವಿ ಪ್ರಜೆಗಳನ್ನು ರೂಪಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಎಂದು ಮಕ್ಕಳಿಗೆ ಶುಭ ಕೋರಿದರು. ಬಹಳ ಆಗ್ಬೇಕಾಗಿದೆ. ಏಕೆಂದ್ರೆ ಇವತ್ತು ಶಿಕ್ಷಣ ಇವತ್ತು ಎಲ್ಲರ ಅವರ ಒಂದು ಹಕ್ಕು ಮತ್ತೆ ಅವರ ಒಂದು ಸ್ವತಂತ್ರ ಇದೆ. ಮಗುವನ್ನ ಎಲ್ಲಿ ಬೇಕಾದ್ರೂ ಓದಿಸ್ಬೋದು, ಅವರ ನಂಬಿಕೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ ಅಂದ್ರೆ ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಇರಬೇಕು. ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಒಂದು ಕ್ವಾಲಿಟಿಯನ್ನ, ಒಂದು SDMC ಮತ್ತು ಪೋಷಕರ ವಿದ್ಯಾರ್ಥಿಯನ್ನ ಮನಸ್ಸನ್ನ ಗೆದ್ದು ಕಲಿಕೆಯನ್ನ ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಶಾಲೆಯಲ್ಲಿ ಆಗ್ಬೇಕು. ಹಾಗಾಗಿ SDMC ಏನಿದೆ, ಶಿಕ್ಷಕರು ಮಾಡ್ತಕ್ಕಂತಹ ಒಂದು ಪ್ರವೃತ್ತಿಗಳನ್ನ, ಪಾಠ ಪ್ರವಚನವನ್ನ ಮತ್ತು ಮೀಟಿಂಗ್ಗಳಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳ ಪ್ರಗತಿಯನ್ನ ಪರಿಶೀಲನೆ ಮಾಡಿ ನೀವು ಕೂಡ ಭಾಗಿಯಾದರೆ ಮಕ್ಕಳ ಮತ್ತು ಶಾಲೆಯಲ್ಲಿರ್ತಕ್ಕಂತಹ ಕುಂದುಕೊರತೆಗಳನ್ನ ನಿವಾರಣೆಯನ್ನ ಮಾಡೋದ್ರ ಮೂಲಕ ನೀವು ಕೂಡ ಶಾಲೆಯ ಅಭಿವೃದ್ಧಿಗೆ ಸಕ್ರಿಯವಾಗಿ ಭಾಗವಹಿಸಬಹುದು. ಹಾಗಾಗಿ ನಿಮ್ಮಲ್ಲೇ ಒಂದು ಸುಪ್ರೀಂ ಪವರ್ ಇರುತ್ತೆ. ಏಕೆಂದ್ರೆ ಶಿಕ್ಷಣ ಇಲಾಖೆ ಬಹಳ ದೊಡ್ಡದಾಗಿದೆ. ಎಲ್ಲಾ ಕಡೆ ಎಲ್ಲರನ್ನೂ ಹೋಗಿ ನಾವು ಗಮನಿಸ್ಲಿಕ್ಕಾಗಲ್ಲ. ಹಾಗಾಗಿ ಸ್ಥಳೀಯವಾಗಿ ಇರ್ತಕ್ಕಂತಹ ಒಂದು SDMC ಅವರು, ಪೋಷಕರು ಶಾಲೆಗೆ ನಿರಂತರವಾಗಿ ಬಂದು ತಮ್ಮ ಮಕ್ಕಳು ಮನೆಗೆ ಬಂದಾಗ ಶಿಕ್ಷಕರಿಗೆ ಏನು ಪಾಠ ಮಾಡಿದ್ದಾರೆ, ಏನು ಹೋಮ್ವರ್ಕ್ ಮಾಡಿದ್ದಾರೆ, ಮಕ್ಕಳನ್ನ ನೀವು ಟಿವಿ ಮತ್ತೆ ಮೊಬೈಲ್ ಒಂದು ಅರ್ಧ ಗಂಟೆ 1 ಗಂಟೆ ಆಫ್ ಮಾಡಿ ಮಕ್ಕಳ ಜೊತೆನಲ್ಲಿ ಕೂತ್ಕೊಂಡು ಅವರ ಹೋಮ್ವರ್ಕ್ ಅನ್ನ ನೀವು ಅಭ್ಯಾಸ ಮಾಡಿಸಿದ್ದೆ ಆದ್ರೆ ನೀವೇನ್ ಅನ್ಕೋತಿರೋ ನೀವು ಅನ್ಕೊಂಡಂಗೆ ಮಕ್ಕಳುಗಳು ಬೆಳೀತವೆ. ಹಾಗಾಗಿ ನಮ್ಮ ಮಾತನ್ನ ನಮ್ಮ ಮಕ್ಕಳುಗಳು ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ದೈಹಿಕ ಶಕ್ತಿಯನ್ನು ಹೊಂದಿದ್ದಾರೆ. ಆ ಎಲ್ಲಾ ಮಕ್ಕಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾನಸಿಕ ಭೌತಿಕ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಈ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಕ್ಷಕ ವರ್ಗ ಇದೆ. ಕಾಲೇಜು ಉಪನ್ಯಾಸಕರು ಇರಬಹುದು, ಅಷ್ಟು ಬುದ್ಧಿಮತ್ತೆ ಅವರಲ್ಲಿದೆ. ಅದನ್ನ ಬಳಸಿಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮಾಡಬೇಕಾಗಿದೆ. ಒಂದ್ ಕಡೆ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಎಲ್ಲ ತಂದೆ ತಾಯಿಗಳು ಮಾಡಬೇಕಾಗಿದೆ. 12ನೇ ಶತಮಾನದ ಒಬ್ಬ ಶ್ರೇಷ್ಠ ವಚನಕಾರ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಹೇಳಿದರೆ ಅವತ್ತು ಸುಮಾರು 800 ವರ್ಷಗಳ ಹಿಂದೆ, ಕೃತಯುಗದಲ್ಲಿ ಗುರುವು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕೃತಯುಗದಲ್ಲಿ ಗುರುವು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಗುರುವು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಗುರುವು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಗುರುವು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನಾವೀಗ ಬದುಕಿರ್ತಕ್ಕಂಥದ್ದು ಕಲಿಯುಗ ಪ್ರಥಮ ಪಾದ. ಈ ಪ್ರಥಮ ಪಾದದಲ್ಲಿ ಸನ್ನಿವೇಶ ಆಗಿದೆ ಅಂದ್ರೆ, ಶಿಕ್ಷಕರು ಗುರುಗಳನ್ನ ಬನ್ನಿಯಪ್ಪ ನಿಮಗೆ ಕಲಿಸ್ತೀವಿ, ಬನ್ನಿ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅಂತ ಕಾಡಿ ಬೇಡಿ ಕಲಿಸ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಅದು ಯಾಕಪ್ಪ ಅಂದ್ರೆ ಸಮಾಜವನ್ನು ತಿದ್ದುವಂತಹ, ಸಮಾಜದಲ್ಲಿ ಮೌಲ್ಯವನ್ನ ಬೆಳೆಸ್ತಕ್ಕಂಥ ಅನಿವಾರ್ಯ ಉಂಟಾಗಿದೆ. ಕಾಯಿ ಎಳನೀರು, ತೆಂಗಿನಕಾಯಿ ಎಳನೀರ ತಕೊಂಡು ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ವಿವಿಧ ಬಗೆಯ ನೃತ್ಯ ರೂಪಕ, ನಾಟಕ ಹಾಗೂ ಕಲಾ ಪ್ರದರ್ಶನವನ್ನು ನೀಡಿದರು. ತನ್ನ ತನ್ನ ಅಂತ ಎಳಿತಾ ಇದ್ಯಾ, ನಿದ್ದೆ ಬತ್ತಾಯ್ತೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಸಮನ್ವಯ ಅಧಿಕಾರಿ ರವೀಶ್, ನಲ್ಲಿಗೆರೆ ಕ್ಲಸ್ಟರ್ ಸಮನ್ವಯ ಅಧಿಕಾರಿ ಕೋಮಲ, ಮುಖ್ಯ ಶಿಕ್ಷಕ ಮಂಜುನಾ, ಸಹ ಶಿಕ್ಷಕ ದಿಲೀಪ್, SDMC ಅಧ್ಯಕ್ಷರಾದ ಶೇಖರ್, ಮನೋಹರ್, ಪ್ರಕಾಶ್, ದಿನೇಶ್, ಕಿರಣ್ ಕುಮಾರ್, ತೋಟದಾರಿಯ ಪೋಷಕರು, ಶಾಲಾ ಮಕ್ಕಳು, ಶಾಲಾ ಆಡಳಿತ ಮಂಡಳಿಯ ನೌಕರರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.